ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಷಬ್ ಕೊಡಚಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ಭಾಳ ಅಂದ್ರೆ ಬೆಂಕಿ ಮಜಾ ಬರೋದೈತಿ. ಯಾಕಪ್ಪ ಅಂತಂದ್ರೆ ನಾವು ಇವತ್ತು ಹೊಂಟೇವಿ ಎಲ್ಲಿ ಅಂದ್ರೆ ನಿಮ್ಗೆ ಗೊತ್ತಾಕೈತಿ. ಪೂರ್ತಿ ವ್ಲಾಗ್ ನೋಡ್ರಿ ಎಂಡ್ ಮಟ. ಗೊತ್ತು ಮೋದಿ ಅಜ್ಜ ಹೇಳನು ಬಂಗಾರ ತಗೋಬೇಡ್ರಿ, ಹರಿಗಾಡಕ್ಕೆ ಹೋಗ್ಬೇಡ್ರಿ. ಬಟ್ ಏನು ಮಾಡೋದು ಮಾರ, 6 ತಿಂಗಳಿಂದ ಪ್ಲ್ಯಾನ್ ಮಾಡತ್ತೇವೆ. ಎಲ್ಲರೂ ಫಿಕ್ಸ್ ಆಗೈತಿ. ಒಂದ್ರಾಗ ಎದ್ದು ಬಿಡ್ತಾವು. ಯಾರ್ದ್ರ ಒಬ್ರಾಗ ಏನೋ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಒಬ್ರು ಸೆಟ್ ಮಾಡ್ತಾನೆ, ಒಬ್ಬ ಕ್ಯಾನ್ಸಲ್ ಮಾಡ್ತಾನೆ, ಒಬ್ಬ ಫಿಕ್ಸ್ ಮಾಡ್ತಾನೆ, ಒಬ್ಬ ಕ್ಯಾನ್ಸಲ್. ಹಿಂಗಾಗಿ 6 ತಿಂಗಳು ವೇಸ್ಟ್ ಆಗ್ಯಾವು. ಸೊ ಫೈನಲಿ ಗಟ್ಟಿ ಮನಸ್ಸು ಮಾಡಿ ಕ್ಯಾರಿ ನಾವು ಹೊಂಟೇವಿ. ನೋಡ್ರಿ ಈ ಜರ್ನಿ ಒಳಗೆ ಏನೇನು ಆಗತೈತಿ ಅಂತ. ಸೊ ಸಿಗೋಣ, ಚಲೋ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್. ಮಾಡಕ್ಕೆ ಸಾರಿ. ಏನಾರ ಆಕಿಗೆ ಮಾತಾಡಕ್ಕೆ ಬರ್ತಿದ್ರೆ ಪಕ್ಕಾ ನನಗೆ ಬೈತಿದ್ಲು. ಇತ್ತು ಉಣ್ಣಾಕು ಬಿಡಂಗಿಲ್ಲ, ಇತ್ತು ಮಲ್ಕೊಳಕ್ಕೂ ಬಿಡಂಗಿಲ್ಲ. ಯಾವತ್ತೂ ವಿಡಿಯೋ ಮಾಡ್ಕೊತ್ಕೊಂಡಿರ್ತಾನು. ನೆಮ್ಮದಿಲೆ 2 ನಿಮಿಷ ಶಿಶಿ ಮಾಡತ್ತೇನಿ, ಶಿಶಿ ಮಾಡೋಕ್ಕೂ ಬಿಡಂಗಿಲ್ಲ ಮನುಷ್ಯ ಇವ ಅಂತಿರ್ತಾಳೆ ಪಕ್ಕ ಹಾಕಿ. ಬಟ್ ಏನು ಹೇಳ, ಇಷ್ಟು ಕ್ಯೂಟ್ ಕಾಣತ್ತಿದ್ಲು ಹೇಳ್ತೇನೆ. ಅಲ್ಲಿಂತ್ರ ಮಸ್ತ್ ಪಕ್ಕಿ ಜಳಕ ಮುಗಿಸ್ಕೊಂಡು ನಾ ಹೊಂಟೇನಿ ದೇವ್ರ ದರ್ಶನಕ್ಕೆ. ನಮ್ಮ ಟ್ರಿಪ್ ಚಲೋ ಹೊತ್ತಾಗೆ ನೆಟ್ಟಾಗೆ ಹೋಗ್ಲಿ ಅಂತ. ಎಲ್ಲಂಟಲೆ ದಾಂಡೇಲಿ ಹೊಂಟೇವ್ರಿ ಸರ. ಎಲ್ಲಂಟರ್ಲೆ ಇದು ಆಕ್ಚುಲಿ ಚೆನ್ನಾಗಿ ಚಲೋ ಇದ್ದಿದ್ದು ರೋಡನ್ನು ಮತ್ತೆ ನೀವ್ರು ಮನ್ ಮುಕ್ಕಿಸ್ತಾರೋ ದೇವ್ರಿಗೆ ಗೊತ್ತು. ಅಲ್ಲಿ ದಾಂಡೇಲಿಯಾಗ ಹೋಗಿ ಮಸ್ತ್ ಪಕ್ಕಿ ಸ್ವಿಮ್ಮಿಂಗ್ ಪೂಲ್ನಾಗ ಎಳಿಬೇಕಂತೇಳಿ ನಾ ವಿಚಾರ ಮಾಡ್ರೆ ಇದು ಯಾಕೋ ಕೈ ಕೊಡಂಗೆ ಕಾಣತೈತಿ ಮಾರ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಡಬಲ್ ಶೆಟ್ ಡುಮ್ ಡುಮ್ ಟ್ಯಾವ್. ಅಪರೂಪಕ್ಕೆ ಟ್ರಿಪ್ ಮಾಡೇವಿ. ಇಲ್ಲ ಹೋಗೋದ್ರಿ ದಾಂಡೇಲಿ ಹೋಗೇ ಬರೋದ. ಬರೀ ಡೌಗಳು ನಿಂದ. ವೈ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ದಾಂಡೇಲಿಗೆ ಬರೋ ಪುರ್ಸತಿಲೆ ವೆಲ್ಕಮ್ ಮಾಡಕ್ಕೆ ನಮ್ಮ ನಾಗರಾಜ ಕೂತ್ಬಿಟ್ಟಿದ್ರು. ಹುಲಿ ನಿಮ್ಮೆಲ್ಲರ ಛತ್ರಪತಿ ಶಿವಾಜಿ ಮಹಾರಾಜ. ಫೈನಲಿ ಮುಟ್ಟಿದ್ವಿ ಸರ್. ಈಗ ಫುಲ್ ಎಂಜಾಯ್. ಏನು ಮಾಡೋದು? ಫುಲ್ ಎಂಜಾಯ್. ಎನರ್ಜಿಲೆ ಮಾತಾಡು ಮಾರ. ಕೊಂಡೆ ನೋಡ್ತಾ ಇದೆ ನಂದಂತರು. ಭೂಮಿಕಾ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನಾಟ್ ಗುಡ್. ಏನು ನೋಡ್ರಿಪ್ಪ, ಇಲ್ಲಿ ಯಾರದಾರು ರೆಸಾರ್ಟಿಗೆ ಎಂಟ್ರಿ ಹೊಡೆದ ಕೂಡಲೇ ಮೊದಲು ದರ್ಶನ ಆಗಿದ್ದ ನಮ್ಮ ಅಪ್ಪು ಅವ್ರದ. ಇವನ್ ಅಲ್ಲಿ ರೆಸಾರ್ಟದ್ದು ಹೆಸರು ಕೂಡ ಅವ್ರ ಹೆಸರ ಮೇಲೆ ಇತ್ತು, ಪವರ್ ಸ್ಟಾರ್. ನಮ್ಮ ಹುಡುಗರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅರ್ವಿ ಕಳೆದು ಬಂದು ಮೊದಲು ಜಿಗಿದ್ರು ಸ್ವಿಮ್ಮಿಂಗ್ ಪೂಲ್ನಾಗ. ಇಲ್ಲಿ ದಾಂಡೇಲಿಗೆ ಬಂದಿರೋದ ನಾವು ಮೇನ್ ರಿವರ್ ರಾಫ್ಟಿಂಗ್ ಮಾಡೋಕೆ, ಅದೇ ಕ್ಯಾನ್ಸಲ್ ಆಗೈತೆ ಅನ್ನತ್ತಾರ ಮಾರಾಯವ್ರ. ಅಲ್ಲಿ ರೆಸಾರ್ಟ್ದವಂಗೆ ಯಾವುದೋ ಮಹಾಪುರುಷಂದು ಕಾಲ್ ಬಂದಿತ್ತು, ಈ ರಿವರ್ ರಾಫ್ಟಿಂಗ್ ಚಾಲೂ ಆಗೈತಿ ಹೋಗ್ರಿ ಅಂಥೇಳಿ. ನಾವು ಇಲ್ಲದೆಲ್ಲ ಕೆಲಸ ಬಿಟ್ಟು ಬೈಕ್ ತೊಗೊಂಡು ನಾವು ಹೊಂಟು ರಿವರ್ ರಾಫ್ಟಿಂಗ್ ಮಾಡೋಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತಲೆ ಮೇಲೆ ತೋರಿ ಅಣ್ಣ, ಇಂಥದ್ದು ನಾವು ಬಿಸ್ನೆಸ್ ಚಾಲು ಮಾಡೋದು. ನಿಮ್ಮ ಅಪ್ಪ ಕೊಡ್ತಾನೆ. ಗಾಡಿ ಮೇಲೆ ಕ್ಯಾಮ್ರಾ ಚಾಲು ಐತಿ. ಓಕೆ, ಎಲ್ಲರೂ ಗಾಡಿ ಮೇಲೆ ಹತ್ರಿ. ಗಾಡಿ ಹೋಗ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಮೇಡಮ್ ನಿಮ್ಮ ಹೆಸರು? ನಿಶ್ಮಿತಾ. ಮೇಡಮ್ ನಿಮ್ಮ ಮೇಡಮ್ ರಿಷಬ್. ನಿಖಿಲ್. ಓಂಕಾರ್. ನಾಗವೇಣಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಚಿರಿಮಿರಿ ಧೂಮ್ ದಡಗ.
ಕೋಕೋ ಕೋಲಾ ಪೆಪ್ಸಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದೆಲ್ಲ ವಿಡಿಯೋ ಮಾಡ್ಕೊಂಡೆ ಊಟದ ಗಿಟ್ಟದಿಲ್ಲ. ರಾತ್ರಿ ಎಲ್ಲರೂ ಊಟ ಗೀಟ ಮುಗಿಸ್ಕೊಂಡು ಮಸ್ತ್ ಪಕ್ಕಿ ಬೆಂಕಿ ಮುಂದೆ ಕಾಸ್ಕೊಂತ ಕುಂತಿದ್ರು. ಇಲ್ಲಿ ನೀವೆಲ್ಲ ಬೆಂಕಿ ಕಾಸಕತ್ರ ಇನ್ನೊಬ್ರು ಮೇಡಮ್ ಹಾಯ್ 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 ಮಾಡ್. ಥ್ಯಾಂಕ್ ಯು. ಹೆಲೋ ಮಾಡ್. ಮಾಡಂಗಿಲ್ಲ ಅದು ವ್ಲಾಗ್ ಮಾಡೋದು. ಹೆಲೋ ಮಾಡ್. ಇದು ತಗೋ ಅದಕ್ಕೆ ಕ್ಯೂಟಿ ಪಾಯ್. ಹೆಲೋ ತಿನ್. ಇವಾಗ ಮಾರನೇ ದಿನ ಎದ್ದು ಒಂದು 5 ನಿಮಿಷ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಮನೆಗೆ ದಾರಿ ಹತ್ತಬೇಕಂದ್ರೆ ಮಾರ ಇಲ್ಲಿ ಜಾತ್ರೆ ಮಾಡಿಟ್ಟಿದ್ರು. ಅಂದರೂ ನಮ್ಮ ನಶೀಬಕ್ಕೆ ಖಾಲಿ ಸ್ವಿಮ್ಮಿಂಗ್ ಪೂಲ್ ಸಿಕ್ತು. ಅಲ್ಲಿ ಸ್ವಲ್ಪ ಹೊತ್ತು ಈಶಾಡಿ ಮತ್ತೊಂದು 4-5 ರೀಲ್ಗಳು ಮಾಡ್ಕ್ಯಾರಿ ನಾವು ಹತ್ತಿದ್ವಿ ಮನೆ ದಾರಿ. ಮನಿನೂ ಕರಿಯಾಕತ್ತಿತ್ತು ನಮಗೆ. ಎಲ್ಲರೂ ಮಕ್ಕಳು ಹಿಂಗಾಗಿದ್ವು ಅಂದ್ರೆ ಮದುವೆ ಆದ್ಮ್ಯಾಗ ಹುಡುಗಿನ ತನ್ನ ಮನೆದಿಂದ ಗಂಡನ ಮನೆಗೆ ಕರ್ಕೊಂಬರ್ತಾರಲ್ಲ ಆ ಥರ ಮೊಕ್ಕಗಳಾಗಿದ್ವು ಎಲ್ಲರೂ. ಇವರು ಮೊಕ್ಕಗಳು ನೋಡಿದ್ರೆ ನಂಗೆ ಯಾಕೋ ಮನೆಗೆ ದಾರಿ ಹತ್ತುವಂಗೆ ಕಾನ್ವಾರ ಮಾರ. ಎಷ್ಟೊತ್ತಾತು ಇವ್ರು ಗಂಟು ಬಿದ್ದು ನಡೀರಿ ಅಂತಂದ್ರೆ ಯಾರು ಬರಾಕ ರೆಡಿ ಇಲ್ಲ. ನೀವು ವಾಪಸ್ ಬರತ್ತೀರ ಮತ್ತೆ ಏನು ಬೇಕು ನಿಂಗೆ? ನಿಲ್ಕಂಗಿಲ್ಲ ಹೋದ್ ನಂಗಂತರು. ಒಂದು ತಾಸಾತು ಹೋಟೆಲ್ ಹುಡ್ಕಾಕತ್ತ. ಲಾಸ್ಟಿಗೆ ನಮಗೆ ಬೆಳಗಾವಿಗೆ ಬಂದ ನಮಗೊಂದು ಚೆನ್ನಾಗಿರೋದು ಒಂದು ಹೋಟೆಲ್ ಸಿಕ್ತು. ಅಲ್ಲಿ ಮುಚ್ಕೊಂಡು ಎಲ್ಲರೂ ಗಪ್ ಊಟ ಮಾಡಿ ಎಲ್ಲರೂ ತಮ್ಮ ಮನೆ ಹಾದಿ ಹತ್ತಿದ್ವಿ. ದಾಂಡೇಲಿ ರಾಫ್ಟಿಂಗ್ ಆಕ್ಸಿಡೆಂಟ್. ಬೋಟ್ में पलटी गई थी ना. ಕೋಕೋ ಕೋಲಾ ಪೆಪ್ಸಿ. ಮಜಾ ಆಯಾ. ಅಲ್ಲಿಂತ್ರ ಎಲ್ಲರಿಗೂ ಬಾಯ್ ಹೇಳಿ ನಾ ಹಿಡಿದ್ನಿ ಮನೆ ಹಾದಿ. ಖರೆ ಹೇಳ್ತಾನೆ ಇಷ್ಟಂದ್ರೆ ಇಷ್ಟು ಸುಸ್ತಾಗಿತ್ತು. ಯಾವಾಗ ಹೋಗಿ ಮನೆಗೆ ಹಾಸಿಗ್ಯಾಗ ಬಿದ್ದೇನೆ ಹಂಗೆ ಅನ್ಸಾಕತ್ತಿತ್ತು. ನಮ್ಮ ಇಲ್ಲಿಗೆ ದಾಂಡೇಲಿ ಜರ್ನಿ ಮುಗೀತು. ಮತ್ತು ನೆಕ್ಸ್ಟ್ ಸಿಗೋನು ನೆಕ್ಸ್ಟ್ ವ್ಲಾಗ್ ಒಳಗೆ. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.